ನೀವು ಅವಾಗ ಹೇಳಿದ್ರಿ ನಮ್ಮ ದೇಶದಲ್ಲಿ ಒಳ್ಳೆ ಲೀಡರ್ಗಳಿದ್ದಾರೆ ಅಂತ. ನಮ್ಮ ದೇಶದವರು ಒಳ್ಳೆ ಲೀಡರ್ ಯಾರು ಅಂತ ಹೇಳ್ತೀರಾ ನೀವು? ನೀವೇ ನೋಡಿ, ಒಪ್ಕೊಳ್ಳಲ್ಲ ನೀವು. ಬಿಕಾಸ್ ಗುಲಾಮ ಸಂಸ್ಕೃತಿ ನಮ್ದು. ಓಕೆ ಓಕೆ. ನಾನು ಯಾರ ಹುಡುಗರನ್ನ ನೀನು ಲೀಡ್ರಯ್ಯ ಅಂದರೆ ಚಾರ್ ಇಲ್ಲ ಚಾರ್ ನಾನು ಓಕೆ ಹೆಂಗ್ ತಲೆ ಮೇಲೆ ಹೊಡೆದು ಬದುಕು ಕುಡಿಸಿ ನೋಡಿ ನಿಮ್ಮನ್ನ ಹಿಂಗಿರ್ಬೇಕಾಗೈತೆ ಹಿಂಗೆ ಅಂತ ಭಯ. ಮತ್ತೆ ನಾವು ಲೀಡರ್ ಆಗ್ಬಿಟ್ರೆ ನನ್ನ ಕತೆ ಏನು, ನನ್ನ ಎಕ್ಸಿಸ್ಟೆನ್ಸ್ ಏನು ಅಂತ. ಓಕೆ ಕರೆಕ್ಟಾಗಿ ಹೇಳ್ತೀನಿ ಕೇಳಿ. ನಾನು ಹೇಳ್ತಿರೋದು ನನ್ನನ್ನು ನಂಬೇಡಿ, ನಿಮ್ಮನ್ನು ನೀವು ನಂಬಿ. ನಿಮ್ಮನ್ನು ನೀವು ಯಾವಾಗ ನಂಬ್ತೀರ ಹೇಳಿ? ನಾನು ಹೇಳ್ತಿರೋ ವಿಚಾರ ನೋಡಿ, ಆ ವಿಚಾರ ಕರೆಕ್ಟ್ ಆಗಿದೆಯಾ ನೋಡಿ, ಅಷ್ಟು ತಿಳುವಳಿಕೆ ಇದೆಯಲ್ಲ ನಿಮ್ಗೆ. ಇವಾಗ ನಾನು ಹೇಳ್ತಿರೋದು ಅರ್ಥ ಆಗೋಷ್ಟರ ತಿಳುವಳಿಕೆ ಇರಬೇಕಲ್ವಾ? ಅದು ಕರೆಕ್ಟ್ ಅನ್ಸಿದ್ರೆ ಸಪೋರ್ಟ್ ಮಾಡಿ, ಇಲ್ಲ ಮಾಡಬೇಡಿ. ಅರ್ಥ ಆಯ್ತಾ ನಿಮ್ಗೆ? ನಾನು ಹೇಳ್ತೀನಿ, ಇಲ್ಲಿ ಫಂಡ್ ಇದೆಯಪ್ಪ, ಇಲ್ಲಿ ಹಲವಾರು ಇಲಾಖೆಗಳಿದೆ, ಆ ಇಲಾಖೆಗಳಿಂದ ಏನೇನೋ ವರ್ಟಿಕಲ್ ಚೈನಲ್ಲಿ ದುಡ್ಡು ಬರ್ತಾ ಇದೆ. ಇಲ್ಲ, ಜನಕ್ಕೆ ಎಲ್ಲಿ ಡೌಟ್ ಬರ್ತಿದೆ ನಾನು ಹೇಳ್ತೀನಿ. ಯಾಕೆ ಆ ಡೌಟ್ಸ್ ನ ಮತ್ತೆ ಮತ್ತೆ ಅದನ್ನ ಹೈಲೈಟ್ ಮಾಡಿ ಕೇಳ್ತೀರ ಅಂತ ಹೇಳಿದ್ರೆ, ಪ್ರತಿ ಸಲ ಯಾರಾದ್ರೂ ಒಂದು ಮ್ಯಾನಿಫೆಸ್ಟೋ ಒಂದು ಕೊಟ್ಟಾಗ ಬೆಂಗಳೂರಿಗೆ 1000 ಕೋಟಿ, ಮೈಸೂರಿಗೆ 2000 ಕೋಟಿ, ನಾನು ಅದೇ ಹೇಳಿ ಈ ತರ ಹೇಳಿದಾಗ ಏನು ಅಂದ್ರೆ, ನಮ್ಗೆ ಏನೋ ಒಂದು ಹೋಪ್ ಸಿಗುತ್ತೆ. ಓಕೆ, ನೀವು ಟ್ರಾನ್ಸ್ಪರೆನ್ಸಿ ಅಂತ ಹೇಳಿ. ಇಲ್ಲ, ನಾನು ಅದೇ ಹೇಳ್ತಿರೋದು. ನೀವು 1000 ಕೋಟಿ ಯಾವಾಗ ಕೊಡ್ತೀರಾ, ಯಾಕೆ ಕೊಡ್ತೀರಾ, ಎಷ್ಟು ಕೊಡ್ತೀರಾ, ನಮ್ಮ ಹತ್ರ ಎಷ್ಟು ಬಡ್ಜೆಟ್ ಇದೆ, ಯಾವ ರೀತಿ ಕೊಡ್ತೀರಾ, ಅದ್ರ ಯಾವ ಇಲಾಖೆಗಳು ನೋಡ್ಕೊಳತ್ತೆ, ಇದ್ರ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಈಗ ಇಲ್ಲ ಎಕ್ಸ್ಪ್ಲೈನ್ ಸಂತೋಷ ಮಾಡ್ಲಿ. ನೀವು ನಾನು ಹೇಳ್ತಿರೋದು, ನಾನು ಯಾರ ಜೊತೆ ಕಾಂಪೀಟ್ ಮಾಡಕ್ ಬಂದಿಲ್ಲ ಇಲ್ಲಿ. ಆಮೇಲೆ ಒಂದು ಹೇಳ್ತಾ ಇದ್ದೀನಿ, ನಾನು ಪ್ರತಿ ಸತಿ ಹೇಳ್ತೀನಿ, ನಾನು ತುಂಬಾ ಬೆಗ್ ಮಾಡ್ತೀನಿ ಅನ್ಕೊಂಬೇಡಿ. ನಾನು ಭಿಕ್ಷೆನೂ ಬೇಡ್ತಿಲ್ಲ ನಿಮ್ಮ ಹತ್ರ, ಏನೋ ನಾನೇನೋ ಸಾಧಿಸ್ತೀನಿ ಅಂತ. ನನ್ನ ದೇಶ, ನನ್ನಿದು, ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ, ನೀವು ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ನಾನು ಮಾಡ್ತಿರೋದು ಕರೆಕ್ಟಾ ನೋಡಿ, ಸರಿ ಇಲ್ವಾ ನಿಮ್ಗೆ ಆ ಕಡೆಯವರೇ ಕರೆಕ್ಟ್ ಆಗಿದ್ದಾರೆ ಮಾಡಿ, ಅವ್ರಿಗೆ ಸಪೋರ್ಟ್, ಸಂತೋಷ. ನಾನೇನು ಅವ್ರನ್ನ ಹೇಟ್ ಮಾಡ್ತಾ ಇಲ್ಲ, ಅಥವಾ ಅವರೆಲ್ಲ ಸರಿ ಇಲ್ಲ ನಾನು ಬೈತಾ ಇಲ್ಲ ಅಲ್ವಾ?